ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಮ್ಮ ನಿಯೋಗ ಪ್ರಾರ್ಥನೆ ಅನುಗ್ರಹವಾಗಿ ಮುಂದೆ ಸಾಗುವ ಸಮಯವಾಗಿದೆ. ದೇವರು ನಿಮ್ಮ ಪ್ರಾರ್ಥನೆಯನ್ನು, ನಿಯೋಗಗಳನ್ನು ಸಾಧಿಸಿಕೊಡಲಿ ಎಂದು ಪ್ರತಿನಿತ್ಯ ಪ್ರಾರ್ಥಿಸುವುದು. ಪ್ರಭುವೇ, ಈ ಮುಂಜಾನೆ ಸರಿಯಾದ ಸಮಯದಲ್ಲಿ ಪ್ರಾರ್ಥಿಸುವ ಅನೇಕ ವ್ಯಕ್ತಿಗಳಿದ್ದಾರೆ, ಪ್ರಾರ್ಥಿಸುವ ಲಕ್ಷಗಟ್ಟಲೆ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಡಿ. ಈ ಆಲಯದಲ್ಲಿ ಬಂದು ಪ್ರಾರ್ಥಿಸಿದ ಎಲ್ಲರ ಆಸೆ ಆಕಾಂಕ್ಷೆಗಳನ್ನು ಸಾಧಿಸಿಕೊಡಿರಿ. ಇಂದು ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 20ನೇ ಅಧ್ಯಾಯ 4ರಿಂದ 8ರವರೆಗೆ ವಾಕ್ಯಗಳು. ನೆರವೇರಿಸಲಿ ಆತ ನಿನ್ನಿಷ್ಟಾರ್ಥಗಳನ್ನು, ಪೂರೈಸಲಿ ಪ್ರಭುವು ನಿನ್ನ ಬಿಪ್ಸೆಗಳೆಲ್ಲವನ್ನು. ಜಯಘೋಷ ಮಾಡುವೆವು ನಿನ್ನ ಗೆಲುವಿನ ನಿಮಿತ್ತ, ಧ್ವಜ ಹಾರಿಪೆವು ಎಂಬ ದೇವರ ನಾಮದ ನಿಮಿತ್ತ. ನಿನ್ನ ಕೋರಿಕೆಗಳೆಲ್ಲವನ್ನು ಕೈಗೂಡಿಸಲಿ ಆತ, ಒದಗುವನು ಪ್ರಭುವು ಅಭಿಷಕ್ತನಿಗೆ, ಓಗೂಡುವನು ಸ್ವರ್ಗದಿಂದ ಆತನಿಗೆ. ಗೆಲುವನಿವನು ಭುಜಬಲದಿಂದವನಿಗೆ, ಹೆಚ್ಚಳ ಪಡುತ್ತಿಹರು ಕೆಲವರು ರಥಗಳಲ್ಲಿ, ಹಲವರು ಅಶ್ವಗಳಲ್ಲಿ. ಹೆಮ್ಮೆ ಪಡುತ್ತಿರುವೆವು ನಾವಾದರೂ ನಮ್ಮ ದೇವರ ನಾಮದಲ್ಲಿ. ಕೆಳಗಿಳಿವರವರು, ಕುಸಿದು ಬೀಳುವವರವರು, ಏಳುವೆವು ಸ್ಥಿರ ನಿಲ್ಲುವೆವು ನಾವೆಲ್ಲರೂ. ಪ್ರಿಯರೇ, ನಿಯೋಗ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಒಂದೊಂದು ಕುಟುಂಬಗಳ ವ್ಯಕ್ತಿಗಳ ಹೃದಯ ಅಭಿಲಾಷೆಯನ್ನು ಪ್ರಭು ಸಾಧಿಸಿಕೊಡಲಿ ಎಂದು ಪ್ರಾರ್ಥಿಸೋಣ. ಈ ಧ್ಯಾನ ಮಂದಿರದಲ್ಲಿ ನಿಮ್ಮ ಸಾಕ್ಷಿಗಳು ವಿಜಯ ಪತಾಕೆ ಬಾರಿಸಲಿ. ದೇವರ ನಾಮದ ಮಹಿಮೆಗಾಗಿ ಬಾರಿಸಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ದೇವರ ಮಹತ್ವಕ್ಕಾಗಿ ಪ್ರಾರ್ಥಿಸುವವರು ಹಾಗಿದ್ದಾರೆ ದೇವರ ಅಭಿಷಕ್ತರು. ಆ ಅಭಿಷಕ್ತರು ವ್ಯಕ್ತಿಗಳಿಗಾಗಿ ಕರೆ ಎತ್ತುವಾಗ ದೇವರು ಆ ನಿಯೋಗಕ್ಕೆ ಉತ್ತರವನ್ನು ನೀಡುತ್ತಾರೆ. ನಮ್ಮ ಪ್ರಾರ್ಥನಾ ನಿಯೋಗಗಳಿಗೆ ಉತ್ತರವನ್ನು ನೀಡುತ್ತಾರೆ. ನನ್ನ ಪ್ರಾರ್ಥನೆ ಸ್ವರ್ಗದಿಂದ ಸಾಧಿಸಿಕೊಡುತ್ತಾರೆ. ಹಲ್ಲೆಲೂಯಾ, ಆಮೆನ್. ಪ್ರಿಯರೇ, ಕೆಲವು ವ್ಯಕ್ತಿಗಳು ಈ ಪ್ರಾರ್ಥನೆಯಲ್ಲಿ ಈ ಶುಶ್ರೂಷೆಯನ್ನು ವಿಶ್ವಾಸಿಸುವುದಿಲ್ಲ, ಆದರೆ ನಾವು ಈ ಶುಶ್ರೂಷೆಯನ್ನು ಅಭಿಮಾನಿಸುತ್ತೇವೆ. ಸ್ವಂತ ಬುದ್ಧಿಶಕ್ತಿಯಿಂದ ಆಶ್ರಯಿಸಿ ಜೀವಿಸುವವರು ಒಂದು ಸಮಯ ಕುಗ್ಗಿ ಹೋಗಬಹುದು. ಆದರೆ ದೇವರ ವಾಕ್ಯ ಆಲಿಸುವ ನೀವು, ದೇವರ ವಾಕ್ಯ ಶುಶ್ರೂಷೆ ಮಾಡುವ ಗುರುಗಳು ದೇವರ ನಾಮದ ನಿಮಿತ್ತ ಕರಗಳನ್ನು ಎತ್ತಿ ನಿಲ್ಲುವಾಗ, ದೇವರ ನಾಮದಲ್ಲಿ ಕರ ಎತ್ತಿ ನಿಲ್ಲುವುದು ನಿನಗೆ ಒಂದು ಭಾಗ್ಯ. ಅದು ನಿನಗೆ ನೀಡಲು, ದೇವರು ಅನುಗ್ರಹಿಸಲು. ಈ ನಿಯೋಗ ಪ್ರಾರ್ಥನೆ ಎಂಬ ಶುಶ್ರೂಷೆಯಲ್ಲಿ ನೀವು ಭಾಗವಹಿಸುವುದು, ಈ ನಿಯೋಗ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ನೀವು, ನಿಮ್ಮ ಕುಟುಂಬವು, ಮಕ್ಕಳು ದೇವರ ನಾಮದಲ್ಲಿ ತಲೆ ಎತ್ತಿ ನಿಲ್ಲುತ್ತೀರಾ. ಹಲ್ಲೆಲೂಯಾ, ಆಮೆನ್, ಆಮೆನ್. ನಾವು ಈ ದಿನಗಳಲ್ಲಿ ಆಲಿಸಿದ ವಾಕ್ಯಗಳು ಆಳವಾದ ವಾಕ್ಯಗಳು ಆಗಿದೆ. ಸ್ವರ್ಗದಿಂದ ನಿಮಗೆ ಉತ್ತರ ಲಭಿಸುತ್ತದೆ. ಆಮೆನ್, ಹಲ್ಲೆಲೂಯಾ. ಇದೆಲ್ಲ ನಾವು ಇಲ್ಲಿ ಸಾಕ್ಷಿಯಾಗಿ ನೋಡಿದ್ದೇವೆ. ನಮ್ಮ ಆಗ್ರಹಗಳನ್ನು ಸಾಧಿಸಿಕೊಡುವ ದೇವರು ನಿಮ್ಮ ನಿಯೋಗ ಪ್ರಾರ್ಥನೆಯನ್ನು ಕೀರ್ತನೆ 20ನೇ ಅಧ್ಯಾಯದಲ್ಲಿ ಇಟ್ಟು ಪ್ರಾರ್ಥಿಸಿರಿ. ನನ್ನ ಹೃದಯಾಭಿಲಾಷೆಯನ್ನು ಸಾಧಿಸಿಕೊಡಿರಿ ಎಂದು. ಪ್ರಿಯರೇ, ನಮಗೆ 33 ಬಾರಿ ನಿಯೋಗ ಪ್ರಾರ್ಥನೆ ಹೇಳಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಆಮೇನ್. ಈ ವಾಕ್ಯದೊಂದಿಗೆ ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಹಲ್ಲೆಲೂಯಾ, ಆಮೇನ್. ನಾವು ಹೇಳಬೇಕು, ಸ್ವರ್ಗದ ದೇವರು ನಮ್ಮ ಹೃದಯಾಭಿಲಾಷೆಯನ್ನು ಸಾಧಿಸಿಕೊಟ್ಟೇ ಕೊಡುತ್ತಾರೆ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.